ಈ ತರ ನಾನು ನೀವು ಕರಿಬಾರ್ದು ಯಾವತ್ತು ನಮಗೆ. ಓಕೆ, ವಿರೋಧ ಮಾಡ್ರಿ, ವಿರೋಧ ಮಾಡಿ. ಈಗ ಚರ್ಚೆ ಮಾಡುವಾಗ ಹೇಳಿ, ಚರ್ಚೆ ಮಾಡುವಾಗ ಹೇಳಿ. ಸರ್ಕಾರ ತೀವ್ರವಾಗಿ ವಿರೋಧಿಸುತ್ತದೆ, ತೀವ್ರವಾಗಿ ವಿರೋಧಿಸುತ್ತದೆ. ಹೇಳಿ, ಅವ್ರಿಗೆ ಅವಕಾಶ ಇದೆ. ನಂದು ನಾನು ಮರ್ಯಾದೆ ಏನು ಇಲ್ಲ. ಗಲಾಟೆ ಮಾಡ್ತಾರಲ್ಲ, ಈ ಗಲಾಟೆ ನಿರ್ಣಯವನ್ನು ಸ್ವಾಗತ ಮಾಡಬೇಕಾಗಿದೆ. ಆದ್ರಿಂದ ಈ ಸ್ಥಿತಿಗೆ ಕೂತಿದ್ದೀರಿ, ನೀವು ಮೌನವಾಗಿ ಕೂತಿದ್ದೀರಿ. ಯಾಕಂದ್ರೆ ನೀವು ನಡೆದಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸಂದರ್ಭದಲ್ಲಿ ಹೇಳ್ತಾನೆ ಒಂದ್ ಸೆಕೆಂಡ್. ಈಗ ನಮ್ಗೆ ಗೊತ್ತಿದ್ದಾಗೆ ಇದು ಮಾತಾಡಲಿಕ್ಕೆ ಬಹಳಷ್ಟು ಚರ್ಚೆ ಇರ್ಬೋದು, ಇಲ್ಲ ಅಂತ ದಾಖಲೆ ಎಲ್ಲ ಕೂಡ ಇರ್ಬೋದು. ಬೆಳಿಗ್ಗೆ ಒಂದು ಮೀಟಿಂಗ್ ಆಗಿದವು, ಹೇಳಿದ್ದಾರೆ 3 ಜನಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಇನ್ನು ಬಹುಶಃ ಮುಂದಿನ ದಾಖಲೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಅದು ಕ್ಲಾರಿಫಿಕೇಶನ್ ಮೇಲೆ ಆಗ ಮಾತಾಡಿ. ಈಗ ಮಾನ್ಯ ಮುಖ್ಯಮಂತ್ರಿ ನಿರ್ಣಯ ಮಂಡಿಸುವುದು ಈಗ ಹೇಳಿದ ಸಂಜೆ ಉತ್ತರ ಕೊಡ್ತಾರೆ. ಅವ್ರಿಗೆ ಗೊತ್ತಿದೆ, ಹೇಳಿದ್ದಾರೆ. ಇವತ್ತು ಸಂಜೆ ಸದನ ಮುಗಿಯ ಮುಂಚೆ ಉತ್ತರ ಕೊಡ್ತಾರೆ. ಮಾತಾಡಿ ಆಗಿದೆ. ಮತ್ತೆ ಕೊಡ್ತೇನೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೇನೆ. ಈಗ ಅಲ್ಲಿ ನಿರ್ಣಯ ಪಾಸ್ ಆಗ್ಬೇಕು, ಕೊಡ್ತೇನೆ ನಿಮ್ಗೆ ಉತ್ತರ ಕ್ಲಾರಿಫಿಕೇಶನ್ ಕೊಡ್ತೇನೆ. ನೀವು ಇರ್ಲಿಲ್ಲ, ಹೇಗೆ ಮಾಡಿದ್ರೆ ಅಂತ ಕಾಂಪ್ರೇಟ್ ನೀವು ಇರ್ಲಿಲ್ಲ. ಬೆಳಿಗ್ಗೆ ಮಾತಾಡಿದಾಗ ನೀವು ಇರ್ಲಿಲ್ಲ. ಉತ್ತರ ಕೊಡ್ಲಿಲ್ಲ. ಅವ್ರು ಕೊಡ್ತಾರೆ, ಆಮೇಲೆ ಕೊಡ್ತೇನೆ. ಸಾಯಂಕಾಲ ಮಾತಾಡಿದ್ದೀರಿ ಸರ್, ಊಟ ಆದ್ಮೇಲೆ ಮಾತಾಡಿ ಸರ್. ಊಟ ಇಲ್ಲ, ಊಟ ಆದ್ಮೇಲೆ ಮಾತಾಡಲ್ಲ, ಈಗಲೇ ಮಾತಾಡೋದು ಸರ್. ಆಮೇಲೆ ಎಲ್ಲರೂ ಕೂಡ ಇಯರ್ಫೋನ್ ಹಾಕಿ. ಈಗೆಲ್ಲ ಬೆಳಿಗ್ಗೆ ಮಾತಾಡಿದಾಗ ನೀವು ಇರ್ಲಿಲ್ರಿ ಮಾತಾಡಿದಾಗ. ಬೆಳಿಗ್ಗೆ ನೀವು ಯಾರು ಇದ್ದೀರಾ? ನಾಯಕತ್ವ ಕೇಳಿ ಅಲ್ಲಿ. ಯಾರನ್ನ ತೀರ್ಮಾನ ಮಾಡುದು? ಜ್ಞಾನೇಂದ್ರ ಇದ್ರು. ಮಾತಾಡಿದ್ರಿ ಅಧ್ಯಕ್ಷರೇ, ಇವರೊಂದು 5 ನಿಮಿಷ ಮಾತಾಡ್ಲಿ. ಇಲ್ಲ ಮಾನ್ಯ ಅಧ್ಯಕ್ಷರೇ, ನಿಮ್ಮ ಅನುಮತಿ ಮೇರೆ ಈ ಕೆಳಕಂಡ ನಿರ್ಣಯವನ್ನು ಮಂಡಿಸುತ್ತಿದ್ದೇನೆ. ಪ್ರತಿಪಕ್ಷ ನಾಯಕರೇ, ಮಾತಾಡಿಕೊಂಡು ಪ್ಲೀಸ್ ಸಂದ ಕೊಡ್ತಾರೆ. ಕೂತಲ್ಲಪ್ಪ, ಅಲ್ಲಿ ನೋಡಿ ಯಾಕೆ ಮಾತಾಡಬೇಡಿ. ಪ್ರತಿಪಕ್ಷ ನಾಯಕರೇ, ಕೇಳ್ರಿ, ಕುಳಿಸ್ರಿ. ಮುಖ್ಯಮಂತ್ರಿಗಳು ಮಾತಾಡೋದಾಗ ಎಷ್ಟು ನಾವು ಇನ್ಯಾವತ್ತೂ ಒಪ್ಪಲ್ಲ, ನೀವು ಕರೆದು ಒಪ್ಪಲ್ಲ. ನಾವು ನೀವು ಈ ರೀತಿ ಮಾತಾಡಕ್ ನಾವು ಬಿಡಲ್ಲ. ಬೇಕೇ ಬೇಕು. ನಿಮ್ಮ ಲೀಡರ್ಗಳನ್ನು ಮಾತಾಡಿದ್ರು, ನೀವೊಂದು ಮಾತಾಡ್ತಾ ಹೇಳಿದ್ರೆ ರಾಜೀನಾಮೆ ಡಾಕ್ಯುಮೆಂಟ್ ಕೊಡ್ಲಿ ಅವರು. ನಿಮ್ಮನ್ನ ಅಲ್ಲಿ ಮಾತಾಡಿದ್ರು, ಚರ್ಚೆ ಮಾಡಿದಂತ ಸರಿಯಾ? ಈ ಬಿಜೆಪಿ ಶಿಕ್ಷಕ ಮಾತಾಡೋದು ಸಾಕು. ಮಾನ್ಯ ಅಧ್ಯಕ್ಷರೇ, ಕುಳ್ಳರ್ಸಾಗಿದ್ರೆ ಕುಳ್ಳರ್ಸಿ. ಯಾರು ನಿಮ್ ಮಾತು ಕೇಳಲ್ಲ, ಅವ್ರನ್ನ ಹೊರಗಡೆ ಹಾಕಿ. ಸಂಜೆ ಸದನ ಮುಗಿಯೋ ಮುಂಚೆ ಅಲ್ಲ, ಸದನ ಹಂಗಲ್ಲ, ಟೈಮಿಂಗ್ ಫಿಕ್ಸ್ ಮಾಡಿ. ಮುಖ್ಯಮಂತ್ರಿಗಳ ಮಂಡನೆ ಆದ ನಂತರ ಉತ್ತರ ಕೊಡಿಸ್ತೀರಾ ಅಥವಾ ಆಮೇಲೆ ಕೊಡಿಸ್ತೀರಾ ಅಂತ ಹೇಳಿ. ಯಾವಾಗಂತ ಸಾಯಂಕಾಲ ಅಂತ ಹೇಳಿರೋದು. ಹೌದು, ರಾತ್ರಿ ನೀವೇ ಹೇಳಿದ್ದೀರಲ್ರಿ, 12 ಗಂಟೆವರೆಗೆ ನಡೆಸಿ ಅಂತ ನೀವೇ ಹೇಳಿದ್ರಿ. ನಡೆಸಿ ಉತ್ತರ ಎಷ್ಟು ಕೊಡ್ತೀರಿ ಹೇಳಿ? ಉತ್ತರ 8 ಗಂಟೆಗೆ ಇವತ್ತೇ ಕೊಡ್ತಾರೆ. ಉತ್ತರ ಇವತ್ತಂದ್ರೆ ಯಾವಾಗ? ಇವತ್ತಂದ್ರೆ ಯಾವಾಗ? ಸಂಜೆ 7 ಗಂಟೆಗೆ ಇವತ್ತೇ ಕೊಡ್ತಾರ್ರಿ. ಚರ್ಚೆ ಪ್ರಾರಂಭ ಮಾಡಿ, ಇದನ್ನ ಮಾಡಿ ಸರ್, ಚರ್ಚೆ ಮಾಡಿ. ಈಗ ಯಾವಾಗ್ಲೂ ಕೊಡ್ತಾನ ಏನ್ ಗೊತ್ತಾ, ಏನ್ ಮಾತಾಡ್ತೀವಿ ಹಂಗ್ ನಡ್ಕೋಬೇಕು. ಏನಂತ ಹೇಳಿದ್ರು ನೀವು? ಇವತ್ತೇ ಕೊಡ್ತೀವಿ ಅಂತ ಹೇಳಿದ್ದು ಇವರು, ಸಾಯಂಕಾಲ ಕೊಡ್ತೀವಿ ಅಂತ ಹೇಳಿದ್ದು. ಸಾಯಂಕಾಲ ಉತ್ತರ ಕೊಡ್ತೀವಿ ಅಂತ. ಮಂತ್ರಿಗಳೇ,
ಮಂತ್ರಿ ರೆಡಿ ಇದ್ದಾರೆ, ಸಾಯಂಕಾಲ ಕೊಡ್ತಾರೆ, ಸಾಯಂಕಾಲ ಕೊಡ್ತಾರೆ, ಯಾವಾಗ ಎಷ್ಟು ಗಂಟೆಗೆ ಸರ್? ಸಾಯಂಕಾಲ ಕೊಡ್ತಾರೆ. 5 ಗಂಟೆಗೆ ಕೊಡಿಸಿ. ಕೊಡಿಸ್ತಾರೆ ಅವ್ರು ರೆಡಿ ಇದ್ದಾರೆ. ಆಯ್ತು ಒಂದ್ ಸೆಕೆಂಡ್ ನೋಡಿ, ಸಾಯಂಕಾಲ ನೋಡಿ ತೀರ್ಮಾನ ನಾವು ಮೀಟಿಂಗ್ ಚರ್ಚೆ ಆದ ಇವತ್ತು ಸಂಜೆ ನಾವು ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಲ್ಲಪ್ಪ ಎಷ್ಟು ಒಂದ್ ಸೆಕೆಂಡ್. ಅದಕ್ಕಾಗಿ ಇವತ್ತು ಸಂಜೆ 8 ಗಂಟೆಗೆ ತಾವು ಉತ್ತರ ಕೊಡ್ಬೇಕು. 8 ಗಂಟೆಗೆ ಮತ್ತೆಂತ 8 ಗಂಟೆಗೆ ಹೇಗೆ? ಸಿಎಂ ಅವರು ಆದ ನಂತರ ಉತ್ತರ ಕೊಡ್ಲಿ ಸರ್. ಆಯ್ತು 6 ಗಂಟೆಗೆ ಉತ್ತರ ಕೊಡ್ಲಿ. ಇಲ್ಲ 6 ಗಂಟೆಗೆ ಕೊಡಿ. 6 ಗಂಟೆಗೆ ಕೊಡಿಯಪ್ಪ. ನೀವೇ ಹೇಳಿದ್ದು ರಾತ್ರಿ 12 ಗಂಟೆವರೆಗೂ ನಡೆಸಿ ಅಂತ ಹೇಳಿದ್ದು. ಅವ್ರು ಎಷ್ಟೊಂದು ತೀರ್ಮಾನ ಮಾಡ್ತಾರೆ ಅಷ್ಟೊಂದು ಕೊಡ್ತಾರೆ. ಅವ್ರು ಎಷ್ಟೊಂದು ತೀರ್ಮಾನ ಮಾಡ್ತಾರೆ ಅಷ್ಟೊಂದು ಕೊಡ್ತಾರೆ. ಸಂಜೆ 6 ಗಂಟೆಗೆ ಉತ್ತರ ಕೊಡಿ. 6 o'clock ಸಂಜೆ 6 ಗಂಟೆಗೆ ಕರೆಕ್ಟ್. 6 ಗಂಟೆಗೆ ರಾಜೀನಾಮೆ ತಗೊಂಡು ಸ್ಟಾರ್ಟ್ ಮಾಡಿ ಸರ್. 6 ಗಂಟೆಗೆ ಅಲ್ಲಲ್ಲ ಉತ್ತರ ಕೊಡ್ಲಿ. ಈಗ ನೀವು ಅಲಿಗೇಷನ್ ಮಾಡಿದ ತಕ್ಷಣ ಯಾರಾದ್ರೂ ರಾಜೀನಾಮೆ ಕೊಟ್ಟಾರ? ಅಲಿಗೇಷನ್ ಮಾಡಿದ ತಕ್ಷಣ ಸುಳ್ಳು ಅಲಿಗೇಷನ್ ಮಾಡಿದ್ರು ಕೊಟ್ಬಿಡಬೇಕು ರಾಜೀನಾಮೆ. ಅವ್ರ ಮೇಲೆ ಯಾವುದೇ ಇಲ್ಲ. ಪ್ಲೀಸ್ ಸಿಟ್ ಡೌನ್. ಮಾಡ್ತಾರೆ. ನೀವು ಹೇಳ್ದಕ್ಕೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಯಾರು ಸರ್ಕಾರನೇ ನಡೆಸಕ್ಕಾಗಲ್ಲ. ಆಯ್ತು, ಈ ಸದನವು ಭಾರತದ ಪ್ರಜಾಸತ್ತೆಯ ಭದ್ರ ಬುನಾದಿಯಾದ ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ಅಧಿಕಾರ ವಿಕೇಂದ್ರೀಕರಣದ ತತ್ವಗಳಿಗೆ ನನ್ನ ಸಂಪೂರ್ಣ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಗ್ರಾಮೀಣ ಬಡವರ ಪಾಲಿನ ಸಂಜೀವಿನಿಯಾಗಿದ್ದ ಮತ್ತು ಗ್ರಾಮೀಣ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾಯ್ದೆಯನ್ನು ಮನ್ರೇಗಾ ರದ್ದುಗೊಳಿಸಿರುವುದನ್ನು ಈ ಸದನವು ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ. ಕೇಂದ್ರ ಸರ್ಕಾರವು ಏಕಪಕ್ಷೀಯವಾಗಿ ಜಾರಿಗೆ ತಂದಿರುವ ಹೊಸ ರಾಮ್ ಜಿ ಕಾಯ್ದೆಯ ಒಕ್ಕೂಟ ವ್ಯವಸ್ಥೆಯ ಮೂಲ ಆಶಯಗಳಿಗೆ ಮತ್ತು ಗ್ರಾಮೀಣ ಜನರ ಜೀವನೋಪಾಯದ ಬಗ್ಗೆಗೆ ಮಾರಕವಾಗಿದೆ. ಗ್ರಾಮೀಣ ಬಡ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ನೀಡುವ ಸಲುವಾಗಿ 2005ರಲ್ಲಿ ಅಂದಿನ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಈ ಯೋಜನೆಯು ನಿರುದ್ಯೋಗ ನಿರ್ಮೂಲನೆ, ವಲಸೆ ತಡೆ, ಲಿಂಗ ತಾರತಮ್ಯವಿಲ್ಲದೆ ವೇತನ ನೀಡುವಿಕೆ, ಪಂಚಾಯತ್ ವಿಕೇಂದ್ರೀಕರಣದ ಬಲವರ್ಧನೆ ಹಾಗೂ ಗ್ರಾಮೀಣ ಜನರ ವೈಯಕ್ತಿಕ ಹಾಗೂ ಸಮುದಾಯ ಆಸ್ತಿಗಳ ಸುಧಾರಣೆಯಿಂದ ಕ್ರಾಂತಿಕಾರಿ ಬದಲಾವಣೆ ತಂದಿದೆ. ಹೊಸ ಕಾಯ್ದೆಯು ಸಂವಿಧಾನದ 21ನೇ ಅನುಚ್ಛೇದದಲ್ಲಿ ಸಿಗುವ ಜೀವಿಸುವ ಹಕ್ಕನ್ನು ಮತ್ತು ಜೀವನೋಪಾಯದ ಹಕ್ಕನ್ನು ಉಲ್ಲಂಘಿಸುತ್ತದೆ ಹಾಗೂ ಸಂವಿಧಾನದ 73ನೇ ತಿದ್ದುಪಡಿಯ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ನೀಡಲಾದ ಅಧಿಕಾರವನ್ನು ಮತ್ತು ಸ್ವಾಯತ್ತತೆಯನ್ನು ಕಳೆದುಕೊಳ್ಳುವ ಮೂಲಕ ಸಂವಿಧಾನದ 73ನೇ ತಿದ್ದುಪಡಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ರಾಜೀನಾಮೆ ಕೊಡ್ಲಿ. ಆಶಯಕ್ಕೆ ವಿರುದ್ಧವಾಗಿರುವುದಲ್ಲದೆ ಮಾನ್ಯ ಅಧ್ಯಕ್ಷರೇ ಈ ತರ ನಾನು ನೀವು ಕರಿಬಾರ್ದು ಇನ್ನು ಯಾವತ್ತು ನಮಗೆ. ಓಕೆ ಮಾಡಿದ್ದೀ ಅಧ್ಯಕ್ಷ ಮುಖ್ಯಮಂತ್ರಿಗಳ ಉತ್ತರ ಮಾನ ಮರ್ಯಾದೆ ಏನು ಇಲ್ಲ. ಮಾತಾಡ್ತಿದ್ದಾರೆ ನೀವು ಇಷ್ಟಪಟ್ಟಿಗೆ ಏನು ದೊಡ್ಡ ಆಯ್ತು. ಆಶಯಕ್ಕೆ ವಿರುದ್ಧವಾಗಿರುವುದಲ್ಲದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕಲ್ಪನೆಯ ಗ್ರಾಮ ಸ್ವರಾಜ್ಯದ ಉದ್ದೇಶದ ಸಹ ವಿಫಲಗೊಳ್ಳುತ್ತದೆ. ಮನ್ರೇಗಾ ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರವೇ ಮಾನವ ದಿನಗಳ ಕೂಲಿ ಹಣವನ್ನು ಶೇಕಡಾ 100% ಸಂಪೂರ್ಣವಾಗಿ
ರಾಜ್ಯಗಳ ಜೊತೆ ಸಮಾಲೋಚಿಸದೆ ಕೇಂದ್ರವು ಏಕಾಏಕಿ ರಾಜ್ಯ ಸರ್ಕಾರಗಳು ಅನುದಾನವನ್ನು ಭರಿಸಬೇಕೆಂಬ ಫೈನಲ್ ನಿಯಮವನ್ನು ಹೇರಿದೆ. ಮತ್ತೆ 25 ಮಾನವ ದಿನಗಳ ಕೆಲಸ ಒದಗಿಸುವುದಾಗಿ ಹೊಸ ಕಾಯ್ದೆಯಲ್ಲಿ ಹೇಳಲಾಗಿದ್ದರೂ ವಾಸ್ತವವಾಗಿ 50 ಮಾನವ ದಿನಗಳ ವೆಚ್ಚವನ್ನು ರಾಜ್ಯ ಸರ್ಕಾರವು ಭರಿಸಬೇಕಾಗುತ್ತದೆ. ಇದು ಒಕ್ಕೂಟ ವ್ಯವಸ್ಥೆಯ ರಚನೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಹಾಗೂ ಸಂವಿಧಾನದ ಅನುಚ್ಛೇದ 258 ಮತ್ತು ಅನುಚ್ಛೇದ 280ಗಳನ್ನು ಸ್ಪಷ್ಟ ಉಲ್ಲಂಘನೆ ಮಾಡಿದೆ. ಕರ್ನಾಟಕವು ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಪಾವತಿಸುವ ರಾಜ್ಯಗಳಲ್ಲಿ 2ನೇ ಸ್ಥಾನದಲ್ಲಿದೆ. ನಮ್ಮ ಗ್ರಾಮ ಪಂಚಾಯಿತಿಗಳು ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸುವ ಮೂಲಕ ಕರ್ನಾಟಕವು ದೇಶದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ. ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಿರುವುದರಲ್ಲಿ ಕೂಡ ರಾಜ್ಯವು ಮೊದಲ ಸ್ಥಾನದಲ್ಲಿದೆ. ಕರ್ನಾಟಕಕ್ಕೆ 14ನೇ ಹಣಕಾಸು ಆಯೋಗದಲ್ಲಿ ಶೇಕಡ 4.71ರಷ್ಟು ತೆರಿಗೆ ಹಂಚಿಕೆಯನ್ನು ಶಿಫಾರಸು ಮಾಡಲಾಗಿತ್ತು. 15ನೇ ಹಣಕಾಸು ಆಯೋಗದಲ್ಲಿ ಶೇಕಡ 3.64ಕ್ಕೆ ಇಳಿಕೆಯಾಗಿತ್ತು. ಈಗ 16ನೇ ಹಣಕಾಸು ಆಯೋಗದ ಶಿಫಾರಸಿನಲ್ಲಿ ಶೇಕಡ 4.131ರಷ್ಟು ಹಂಚಿಕೆ ಮಾಡಿದ್ದರೂ ಅದು 14ನೇ ಹಣಕಾಸು ಆಯೋಗದ ಶಿಫಾರಸಿಗಿಂತ 14.1ರಷ್ಟು ಕಡಿಮೆಯಾಗಿದೆ. ಇಂತಹ ಸಂದಿಗ್ಧ ಸಮಯದಲ್ಲಿ ಹೊಸ ಕಾಯ್ದೆಯ ಮೂಲಕ ಯೋಜನೆಯ ಅನುಷ್ಠಾನದಲ್ಲಿ ಶೇಕಡ 40ರಷ್ಟು ಹೊರೆಯನ್ನು ರಾಜ್ಯದ ಮೇಲೆ ಹೊರಿಸುತ್ತಿರುವುದು ರಾಜ್ಯದ ಆರ್ಥಿಕ ಬದ್ಧತೆಯನ್ನು ಮತ್ತು ಅಭಿವೃದ್ಧಿಯನ್ನು ಆದಾಯಕ್ಕೆ ದೂಡುವ ಹುನ್ನಾರವಾಗಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿ ಉದ್ಯೋಗವು ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕು ಹಾಗೂ ಬೇಡಿಕೆ ಆಧಾರವಾಗಿತ್ತು. ಆದರೆ ಹೊಸ ಕಾಯ್ದೆಯಲ್ಲಿ ಇದನ್ನು ಕೇಂದ್ರ ಸರ್ಕಾರ ರೂಪಿಸುವ ಮಾನದಂಡಗಳ ಹಂಗಿಗೆ ಒಳಪಡಿಸಿ ಜನರ ಹಕ್ಕನ್ನು ಕಳೆದುಕೊಳ್ಳಲಾಗಿದೆ. ದೆಹಲಿಯ ದಂತಗೋಪುರದಲ್ಲಿ ಕುಳಿತು ಯೋಜನೆಗಳನ್ನು ರೂಪಿಸುವ ಮೂಲಕ ಗ್ರಾಮ ಸಭೆಗಳ ಅಧಿಕಾರವನ್ನು ಕಿತ್ತುಕೊಳ್ಳಲಾಗಿದೆ. ಗ್ರಾಮ ಪಂಚಾಯಿತಿಗಳು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಕಾಮಗಾರಿಗಳನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದೆ. ಕೇಂದ್ರ ಸರ್ಕಾರ ಆಯ್ಕೆ ಮಾಡಿದ ಪಂಚಾಯಿತಿಗಳಲ್ಲಿ ಮಾತ್ರ ಯೋಜನೆ ಜಾರಿಯಾಗುತ್ತಿದ್ದು ಉಳಿದ ಕಡೆಗಳಲ್ಲಿ ಉದ್ಯೋಗದ ಹಕ್ಕನ್ನು ನಿರಾಕರಿಸಲಾಗಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾಯ್ದೆಯಡಿ ನಮ್ಮ ಹೊಲ ನಮ್ಮ ದಾರಿ, ದನದ ಕೊಟ್ಟಿಗೆ, ಕುರಿ ದೊಡ್ಡಿ, ಕಣ, ಶಾಲಾ ಕಾಂಪೌಂಡು, ಶೌಚಾಲಯ, ಬದು, ಒಳಗಟ್ಟಿ, ಪಂಚಾಯಿತಿ ಕಟ್ಟಡ, ರಾಜೀವ್ ಗಾಂಧಿ ಸೇವಾ ಕೇಂದ್ರ, ತೋಟಗಾರಿಕೆ ಬೆಳೆಗಳು, ಆಟದ ಮೈದಾನದಂತಹ ಸ್ಥಳೀಯವಾಗಿ ಅಗತ್ಯವಿರುವ ಗ್ರಾಮೀಣ ಆಸ್ತಿಗಳನ್ನು ನಿರ್ಮಿಸಲಾಗುತ್ತಿತ್ತು. ಹೊಸ ಕಾಯ್ದೆಯನ್ನು ಪಿಎಂ ಗತಿಶಕ್ತಿ ಯೋಜನೆಗೆ ಜೋಡಿಸಿರುವುದರಿಂದ ದೊಡ್ಡ ರಸ್ತೆಗಳು ಮತ್ತು ಹೈವೇಗಳು ನಿರ್ಮಾಣಕ್ಕೆ ಬಳಕೆಯಾಗುತ್ತಿದ್ದು ಇದು ಪರೋಕ್ಷವಾಗಿ ಗುತ್ತಿಗೆದಾರರು ಮತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ಮಾಡಿಕೊಡುವ ಯೋಜನೆಯಾಗಿ ಮಾರ್ಪಟ್ಟಿದೆ. ಇದು ಬಡವರ ಕೈಯಿಂದ ಅನ್ನ ಕಸಿದುಕೊಂಡು ಉಳ್ಳವರನ್ನು ಇನ್ನಷ್ಟು ಶ್ರೀಮಂತರನ್ನಾಗಿ ಮಾಡುವ ಯೋಜನೆಯಾಗಿದೆ. ಈ ಹೊಸ ಕಾಯ್ದೆಯು ವರ್ಷಕ್ಕೆ 12 ತಿಂಗಳ ಬದಲು ಕೇವಲ 10 ತಿಂಗಳು ಮಾತ್ರ ಕೆಲಸಕ್ಕೆ ಅವಕಾಶ ನೀಡುತ್ತದೆ. ವಿಬಿ ಗ್ರಾಮ್ ಜಿ ಕಾಯ್ದೆಯಡಿ ಎಲ್ಲ ಗ್ರಾಮ ಪಂಚಾಯಿತಿಗಳು ಸೇರ್ಪಡೆಗೊಳ್ಳುವ ಖಚಿತತೆ ಹಾಗೂ ಕಾರ್ಮಿಕರಿಗೆ ನೀಡಲಾಗುವ ಕೂಲಿ ದರದ ಬಗ್ಗೆ ಯಾವುದೇ ಖಚಿತತೆ ಖಾತ್ರಿ ಇಲ್ಲ. ಈ ಅನಿಶ್ಚಿತೆಯು ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರು, ವಿಶೇಷವಾಗಿ ಮಹಿಳೆಯರು, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕಾರ್ಮಿಕರು, ಆದಿವಾಸಿಗಳು, ರೈತಾಪಿ ಜನರ ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿದೆ. ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರನ್ನು ಆಧುನಿಕ ಗುಲಾಮಗಿರಿಗೆ ತಳ್ಳುವ ಪ್ರಯತ್ನವಾಗಿದೆ. ಆದುದರಿಂದ ಈ ಮೇಲೆ ವಿವರಿಸಿದ ಪ್ರಮುಖ ಕಾರಣಗಳಿಂದ ಕೇಂದ್ರದ ಈ ನಡೆಯನ್ನು ಈ ಸದನವು ತೀವ್ರವಾಗಿ
ವಿರೋಧಿಸುತ್ತದೆ. ಈ ಮೇಲ್ಕಂಡ ಎಲ್ಲ ಗಂಭೀರ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯದ ನಾವಿಲ್ಲ ಈ ಸದನ ಅಲ್ಲ, ಗ್ರಾಮೀಣ ಸದನ ಅಲ್ಲ, ನೀವು ಕಾಂಗ್ರೆಸ್ ಅವರು ಅಂತ ಹೇಳಿ ನಿನ್ನೆ ಹೋಗಿ ಈ ಸದನ ಈ ಸದನ ಅಲ್ಲ, ಈ ಸದನ ಈ ಸದನ ಅಲ್ಲ, ಆಯ್ತಪ್ಪ. ಈ ಸದನ ನಿನ್ನೆ ಹೋಗ್ಲಿ ಮತ್ತೆ ಚರ್ಚೆ ಮಾಡಿ. ತೆಗೆದಾಕಿ. ನೀವು ವಿರೋಧ ಮಾಡಿ, ವಿರೋಧ ಮಾಡ್ರಿ, ವಿರೋಧ ಮಾಡಿ, ಸದನ ಈಗ ವಿರೋಧ ಮಾಡಿ, ಅಲ್ಲ. ಈಗ ವಿರೋಧ ಮಾಡಿ. ಈ ಸದನ ಇಲ್ಲ, ಆಯ್ತು, ಚರ್ಚೆ ಮಾಡಿ, ನೀವು ಮಾಡಿ. ಸದನ ಅಲ್ಲ. ಆಯ್ತು, ಚರ್ಚೆ ನೀವು ಚರ್ಚೆ ಮಾಡುವಾಗ ಹೇಳಿ, ಚರ್ಚೆ ಮಾಡಿ. ನೋಡಿ, ಚರ್ಚೆ ಮಾಡುವಾಗ ಈಗ ಹೇಳಿ. ಸರ್ಕಾರ ನಿರ್ಣಯವನ್ನು ಮಂಡಿಸ್ತದೆ, ಇಲ್ಲ. ನೀವು ಚರ್ಚೆ ಮಾಡಾಗ ಅವ್ರು ಮಾಡಿ. ಕಾಂಗ್ರೆಸ್ ಅವ್ರು ನಿಮ್ಗೆ ಮಾಡಿದ್ರು. ಏನ್ ಗೊತ್ತಿಲ್ಲ, ಯಾಕೆ ನಾವೇನ್ ಸುಮ್ಮನೆ ಮಾಡಿದ್ರು? ಇದಲ್ಲಪ್ಪ. ಮುಂದುವರಿಸಿ. ಆದುದರಿಂದ ನೋಡಿ, ಮೇಲೆ ವಿವರಿಸಿದ ಪ್ರಮುಖ ಕಾರಣಗಳಿಂದ ಅವರು ಎಲ್ಲ ಏರ್ಫೋನ್ ಕೇಂದ್ರದ ಹಾಕಿ. ಈ ನಡೆಯನ್ನು ಈ ಸದನವು ತೀವ್ರವಾಗಿ ವಿರೋಧಿಸುತ್ತದೆ, ಸರ್ಕಾರ ತೀವ್ರವಾಗಿ ವಿರೋಧಿಸುತ್ತದೆ. ಈ ಮೇಲ್ಕಂಡ ಎಲ್ಲ ಗಂಭೀರ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯದ ಗ್ರಾಮೀಣ ಜನರ ಬದುಕಿನ ಹಕ್ಕನ್ನು ಕಾಪಾಡುವ ದೃಷ್ಟಿಯಿಂದ ಒಕ್ಕೂಟ ತತ್ವಕ್ಕೆ ವಿರೋಧವಾಗಿರುವ ಮತ್ತು ರಾಜ್ಯದ ಬೊಕ್ಕಸಕ್ಕೆ ತೀವ್ರ ಹೊರೆ ಉಂಟು ಮಾಡುವ ಮತ್ತು ವಿಕೇಂದ್ರೀಕರಣ ತತ್ವಕ್ಕೆ ವಿರುದ್ಧವಾಗಿರುವ ಗ್ರಾಮ ಪಂಚಾಯತ್ಗಳ ಅಧಿಕಾರ ಮತ್ತು ಹಕ್ಕುಗಳನ್ನು ಕಸಿದುಕೊಂಡಿರುವ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ್ ಕಾಯ್ದೆಯನ್ನು ಕೇಂದ್ರ ಸರ್ಕಾರವು ತಕ್ಷಣವೇ ರದ್ದುಗೊಳಿಸಬೇಕು. ನಾವಿಲ್ಲ. ಹಾಗೂ ಗ್ರಾಮೀಣ ಆಸ್ತಿ ಸೃಜನೆಗೆ ಮತ್ತು ಬಡವರ ಸ್ವಾವಲಂಬನೆಗೆ ಕಾರಣವಾಗಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಈ ಹಿಂದಿನಂತೆ ಅದರ ಮೂಲ ಸ್ವರೂಪದಲ್ಲಿಯೇ ಮರುಸ್ಥಾಪಿಸಬೇಕು. ಸರ್ಕಾರ ಸ್ವಲ್ಪ ಕೇಳಿ. ಎಂದು ಈ ಸದನವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತದೆ. ನೋ. ಅವ್ರು ಈಗ ನಿನ್ನೆ ಸರ್ಕಾರ ನಿನ್ನೆ ಮಂಡಿಸಿದೆ, ನಿಮ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಸರ್ಕಾರ ನಿನ್ನೆ ಮಂಡಿಸಿದೆ, ಅದು ನೀವು ಚರ್ಚೆ ಮಾಡುವಾಗ ನೀವು ಹೇಳಿ. ಚರ್ಚೆ ಮಾಡುವಾಗ ಹೇಳಿ, ಅವರು ಇಲ್ಲ ಹೇಳಬೇಕು, ಅದನ್ನೆಲ್ಲ ಹೇಳಿ ಅವರು, ಅವ್ರಿಗೆ ಅವಕಾಶ ಇದೆ. ಹೇಳಪ್ಪ. ನಾನು ಈ ಸದನ ಇಲ್ಲ, ಈ ಸದನ ವಿರೋಧಿಸುತ್ತದೆ, ಈ ಸದನ ಅಂಗೀಕರಿಸುತ್ತದೆ ಅಂತ ಹೇಳ್ತಾರೆ. ಅದು ಅವರು ವಿರೋಧ ಮಾಡಿ ಲೂಟಿ ಹೊಡೆದಿದ್ದ ರಿಪೋರ್ಟ್ ಇದೆ. ಆಯ್ತು, ಚರ್ಚೆ ಮಾಡೋ ಮಾತಾಡಿದ್ರೆ ರಿಪೋರ್ಟ್ ಇದೆ, ಲೂಟಿ ಹೊಡೆದಿರಿ ಅಂತೇಳಿ. ಸರ್ಕಾರ ಮಾನ್ಯ ಅಧ್ಯಕ್ಷರೇ, ಲೂಟಿ ಹೊಡೆದಿದ್ದು. ಮಾನ್ಯ ಲೂಟಿ ಮಾಡಿದ ಅಧ್ಯಕ್ಷರೇ, ರಿಪೋರ್ಟ್ ನಿಮ್ಮದೇ ಸರ್ಕಾರದ ಮತ್ತೆ ರಿಪೋರ್ಟ್. ಚರ್ಚೆ ಮಾಡಿ ಮಾರೆ. ಸೊ ಹಾಗಾಗಿ ಸರ್ಕಾರದ ಜವಾಬ್ದಾರಿ ಇದೆ. ಲೂಟಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಲೂಟಿ ಹೊಡೆದಿದ್ದ ರಿಪೋರ್ಟ್ ಇದೆ, ಸರ್ಕಾರದ ಕಾಯ್ದೆ ರಿಪೋರ್ಟ್ ಇದೆ, ಇದೆಯಲ್ಲ, ಲೂಟಿ ಹೊಡೆದಿದ್ದು. ಸದನ ಅಲ್ಲ, ಇದನ್ನ ಕಾಂಗ್ರೆಸ್ ಬುಡಮೇಲು ಮಾಡಿ, ಕಾಂಗ್ರೆಸ್ ಸದನ ಅಲ್ಲ. ಬುಡಮೇಲು ಮಾಡಿ, ಬುಡ ಮೇಲಲ್ಲ, ಅದನ್ನು ಇವ್ರು ಲೂಟಿ ರದ್ದತಿ ಮಾಡಿ, ಮಾಡಿರೋದು. ಮಹಾತ್ಮ ಅಪೀಲ್ ಗಾಂಧಿ ಮಾಡಿ, ಹೆಸರಲ್ಲೇ ಲೂಟಿ ಮಾಡಿದ್ದಾರೆ. ಅಪೀಲ್ ಮಾಡಿ ಲೂಟಿಕೋರ ಕಾಂಗ್ರೆಸ್ ಕಾಯ್ದೆಯನ್ನು ತಂದಿದ್ದಾರೆ. ಲೂಟಿ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಲೂಟಿ ಮಾಡಿದೆ. ಅಬಕಾರಿಯಲ್ಲಿ ಅದಕ್ಕೋಸ್ಕರ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಲೂಟಿ, ಸರ್ಕಾರ ಲೂಟಿ. ಈಗ ಮತ್ತೆ ಮರುಸ್ಥಾಪಿಸಬೇಕು. ಕೋಟಿ ಇಬಿ ಲೂಟಿ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಲೂಟಿ. ರಾಮ್ ಕಿ ಲೂಟಿ ಸರ್ಕಾರ, ಲೂಟಿ ಸರ್ಕಾರ, ಲೂಟಿ ಸರ್ಕಾರ, ಲೂಟಿ ಸರ್ಕಾರ, ಲೂಟಿ ವಿರೋಧ ಮತ್ತೆ ಮರುಸ್ಥಾಪಿಸಬೇಕು. ಲೂಟಿ ಸರ್ಕಾರ, ಕೇಂದ್ರ ಇದು ಸರ್ಕಾರ ನಿರ್ಣಯದ ಲೂಟಿ ಸರ್ಕಾರ, ಲೂಟಿ ಸರ್ಕಾರ, ಮಾನ್ಯ ಅಧ್ಯಕ್ಷರೇ, ಲೂಟಿ ಸರ್ಕಾರ. ಆಡಿಟ್ ಅಲ್ಲಿ ಬಂದಿದೆ. ಆಡಿಟ್ ರಿಪೋರ್ಟ್ ಅಲ್ಲಿ ಇದೆ. ಆಡಿಟ್ ರಿಪೋರ್ಟ್ ಅಲ್ಲಿ ಲೂಟಿ ಮಾಡಿದೆ. CAG ರಿಪೋರ್ಟ್ ಮಾನ್ಯ ಇದೆ. ಈಗ ಮಾನ್ಯ ಅಧ್ಯಕ್ಷರೇ, ನಾನು ಈ ತರ ನಡೆಸಕ್ಕಾಗಲ್ಲ. ನೀವು ಲೂಟಿ ಸರ್ಕಾರಕ್ಕೆ CAG ಕಂಡು ಬಂದ
ಲೂಟಿ ಸರ್ಕಾರ ಇಷ್ಟು ಮಾತಾಡುವಾಗ ಸಾಮಾಜಿಕ ಅವ್ರಿಗೆ ಅವಕಾಶ ಇದೆಯಲ್ಲ ಮಾತಾಡೋಕೆ. ನೇಮಕ ಮಾಡ್ತಿದ್ದಾರೆ, ವಿರೋಧ ಪಕ್ಷದ ನಾಯಕರಿಗೆ ಮಾತಾಡೋಕೆ ಅವಕಾಶ ಇದೆಯಲ್ಲ. ನವೀಕರಣ ಮಾಡಿದ್ರ, ಇದು ಕೆಲಸದ ಹಂಚಿಕೆ, ವೇತನ ಪಾವತಿ ಸದನದ ಮಾಡಿದ್ರ, ನಿರ್ಣಯ ಅಲ್ಲ. ಅದು ನೀವು ಚರ್ಚೆ ಮರಣ ಮಾಡಿ ಹೊಂದಿದ ಅವ್ರು ವ್ಯಕ್ತಿಗಳಿಗೆ ಹೇಳಿದ್ದಾರೆ ಸದನದ ನಿರ್ಣಯ ಅಂತ. ಜಾಬ್ ಕಾರ್ಡ್ನಲ್ಲಿ ಶಾಲ ಮತ್ತು ಮಕ್ಕಳ ಹೆಸರನ್ನ ಹಾಕಿದ್ದಾರೆ. ಚರ್ಚೆ ಆಗ್ತಿದ್ದು ಅನುಮತಿ ಇಲ್ಲದೆ ಚರ್ಚೆ ಖಾಸಗಿಗಳ ಆಯ್ಕೆ ಮಾಡಿದ್ದಾರೆ. ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾತಾಡಿ. ಅಸ್ತಿತ್ವದಲ್ಲಿದೆ ನೀವು ಇಷ್ಟೆಲ್ಲ ಕೆಲಸಗಳಿಗೆ ಪಾವತಿ ಮಾಡಿದ್ದಾರೆ. ಮಾತಾಡುವವರಿಗೆ ಎಲ್ಲರಿಗೂ ಅವಕಾಶ ಕೊಡುವ ಬೆಲ್ಲ ಒಂದೇ ಕೆಲಸಕ್ಕೆ ನೀವು ಎರಡು ಬಾರಿ ಪಾವತಿ ಮಾತಾಡಿ. ಮಾಡಿದ್ದಾರೆ. ಈಗ ಸಿಎಂ ಕಾರ್ಯವಿಧಾನ ಅನುಸರಿಸದೆ ವಸ್ತುಗಳನ್ನು ಸಂಗ್ರಹಿಸಿದ್ದಾರೆ. ಈಗ ಬೆಲ್ಲ ನೀವು ಮತ್ತೆ ಯಂತ್ರೋಪಕರಣಗಳ ಬಳಕೆ ಮಾಡಿದ್ದಾರೆ. ಕಾಮಗಾರಿಗಳ ಮತ್ತೆ ಮಾತಾಡೋದು ಮಾತಾಡಿ. ಬಳಕೆ ಮಾಡಿದ್ದಾರೆ. ಮತ್ತೆ ಮಾತಾಡೋದು ಇದು ಮಾತಾಡಿ. CAG ರಿಪೋರ್ಟ್. ಓಕೆ ನಾವ್ ಹೇಳಿದ್ದಲ್ಲ, ನೀವು ಮತ್ತೆ ಮಾತಾಡೋದು ಮಾತಾಡಿ. ನಿಮ್ಮದೇ ಸರ್ಕಾರದ CAG ನೀವು ಮತ್ತೆ ರಿಪೋರ್ಟ್. ಮಾತಾಡುದಿಲ್ಲ, ಮತ್ತೆ ಮಾತಾಡಲ್ಲ ನೀವು ಮತ್ತೆ ಮಾತಾಡೋದು ಮಾತಾಡಿ. ದಾಖಲೆಗಳ MB ಪುಸ್ತಕ ನೋಂದಣಿಗಳಲ್ಲಿ ಲೋಪದೋಷಗಳು, ಮನ್ರೇಗಾ ಕಾಯ್ದೆ. ಸ್ಯಾಂಪಲ್ ಮಾತ್ರ. ಇದು ನಿಮ್ಮದೇ CAG ರಿಪೋರ್ಟ್ ಮನ್ರೇಗಾ ಕೊಟ್ಟದ್ದು, ಕಾಯ್ದೆ ನಿಮ್ಮದೇ ರಿಪೋರ್ಟ್ ಕೊಟ್ಟಿದ್ದು CAG ಮಹಾತ್ಮ ರಿಪೋರ್ಟ್, ಗಾಂಧೀಜಿಯವರ ಹೆಸರಿನಲ್ಲಿ ಆಗಿರ್ತಕ್ಕಂಥ ಕಾಯ್ದೆ ಇದು. ನಿಮ್ಮದೇ ರಿಪೋರ್ಟ್ ಕೊಟ್ಟಿದ್ದು. ಇದು 2005ರಲ್ಲಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ರಾಜ್ಯದ ಹಿತಕ್ಕಿಂತ ಈ ಕಾಯ್ದೆ ಇದರಲ್ಲಿದೆ. ಅಂಗೀಕಾರ ಆಯಿತು. ಹೈಕಮಾಂಡ್ ಹಿತ ಇದರಲ್ಲಿ ಅಡಗಿದೆ. ಅವತ್ತು ಒಂದೇ ಕಾಯ್ದೆ ಆಗಲಿಲ್ಲ. ಅನೇಕ ಸಮಸ್ಯೆಗಳಿಗೆ, ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಅನೇಕ ಕಾಯ್ದೆಗಳು ರಚನೆಯಾದವು. ಆ ಕಾಯ್ದೆಗಳ ಹೆಸರಿನಲ್ಲಿ ಲೂಟಿ ಆಗ್ತಾ ಇದೆ. ರೈತರು ಆ ಕಾಯ್ದೆಗಳ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಕಾಯ್ದೆ ಆಯಿತು, ಅದಕ್ಕೆ ಇವ್ರದೆಲ್ಲರಿಗೂ ಬೆಂಬಲ ಇದೆ. ಕಾಯ್ದೆ ಇವರೇ ಆಯಿತು, ಕುತ್ಕೊಂಡು ಲೂಟಿ ಮಾಡಿಸ್ತಾ ರೈಟ್ ಟು ಇದ್ದಾರೆ. ಫುಡ್ ಕಾಯ್ದೆ ಆಯಿತು, ಇವತ್ತು ಬದಲಾವಣೆ ಆಗ್ಬೇಕಂತಂದ್ರೆ ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ರೈಟ್ ಟು ಯಾಕಂದ್ರೆ ಬುದ್ಧಿ ಇವ್ರದ್ದು ಇನ್ಫಾರ್ಮೇಶನ್ ಕಾಯ್ದೆ ಮುಗಿದಿದೆ ಅಂತ ಆಯಿತು, ಹೇಳಿ. ರೈಟ್ ಟು ಎಜುಕೇಶನ್ ಕಾಯ್ದೆ ಆಯಿತು, ಫಾರೆಸ್ಟ್ ಡ್ವೆಲ್ಲರ್ಸ್ ರೈಟ್ ಟು ಆಕ್ಟ್, ರೈಟ್ ಟು ಎಜುಕೇಶನ್ ಅಲ್ಲಾಡಿಸಿದವರು ಇವರೇ. ಕಾಯ್ದೆ ಆಯಿತು. ಇವರು ಮುಖ್ಯಮಂತ್ರಿಗಳಿದ್ದಾಗ ರೈಟ್ ಟು ಎಜುಕೇಶನ್ ನಾಲ್ಕೈದು ಆಕ್ಟ್ಗಳು ರೈಟ್ ಟು ಎಜುಕೇಶನ್ ಜಾರಿಗೆ ನೀರು ಬಂದವು. ಕೊಟ್ಟವರು ನೀವು. ಅದರಲ್ಲಿ ಇದು ಒಂದು, ಮನ್ರೇಗಾ ಕೂಡ ಒಂದು. ಮನ್ರೇಗಾಕ್ಕೆ ಇದರ ಅದರಲ್ಲಿ ಮನ್ರೇಗಾ ಲೂಟಿ ಮಾಡ್ತಾ ಮೂಲಕ, ಇರೋದು ನೀವು. ಮನ್ರೇಗಾ ಮೂಲಕ ಅಧ್ಯಕ್ಷ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಇದ್ದಂತ ಆಯ್ತು ಅವ್ರು ಮಾಡ್ಕೊಳ್ಳಿ. ಕಾಂಗ್ರೆಸ್ ಅಂತ ಮಾಡ್ಲಿ, ಕಾಂಗ್ರೆಸ್ ಅಂತ ಮಾಡ್ಲಿ, ನಮ್ದಲ್ಲ ಇದು. ಸದನದ ಹೆಸರು ತಗೋಬೇಡ್ರಿ, ನಮ್ಮೆಲ್ಲರೂ ಇನ್ಕ್ಲೂಡ್ ಮಾಡ್ಬೇಡ್ರಿ. ಯಾವಾಗ್ಲಾದ್ರು ಕಾಂಗ್ರೆಸ್ ಅಂತ ಮಾಡ್ಲಿ. ರೆಸಲ್ಯೂಷನ್ ಮಾಡುವಾಗ ಕಾಂಗ್ರೆಸ್ ರೆಸಲ್ಯೂಷನ್ ಅಂತ ಮಾಡ್ತಾರ. ಬೈಯಕ್ಕೆ ಕೇಂದ್ರ ಸರ್ಕಾರ ಇದೆಲ್ಲ ಗೊತ್ತಿರ್ಬೇಕಲ್ಲ ನಿಮ್ಗೆ, ನೀವು ಸೀರಿಯಸ್ ಆಗಿದ್ದೀರಿ. ಜಗಳ ಗಂಟಿ ನೋಡಿ ಸರ್ಕಾರ. ಗೌರ್ಮೆಂಟ್ ಮತ್ತೆ ಜಗಳ ಗಂಟಿ ಮಾಡಕ್ಕೆ ಸರ್ಕಾರ ಹೊಟ್ಟಿದೆ. ಜಗಳ ಗಂಟಿ ಸರ್ಕಾರ. ಮತ್ತೆ ನೀವು ಮಾತಾಡಿ, ದುಡ್ಡು ತರಕ್ಕೆ ಯೋಗ್ಯತೆ ಇಲ್ಲ. ಮತ್ತೆ ಮಾತಾಡಿ, ಕೇಂದ್ರದಿಂದ ಹಣ ತರ ಯೋಗ್ಯತೆ ಇಲ್ಲ. ಮತ್ತೆ ಮಾತಾಡಿ. ಯೋಗ್ಯತೆ ಈಗ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಇದ್ರ ಮೀಟಿಂಗ್ GST ಈ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳೆಯರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಆದಿವಾಸಿಗಳಿಗೆ, ಎಲ್ಲರ ಹೆಸರಿನಲ್ಲಿ ಲೂಟಿ ಸಣ್ಣ ಮಾಡ್ತಾ ಇದ್ದೀರಾ. ರೈತರಿಗೆ, ಗ್ರಾಮೀಣ ಇವರಿಗೆ ಪ್ರದೇಶದ ಮಹಿಳೆಯರ ಹೆಸರಲ್ಲಿ, ಆದಿವಾಸಿಗಳ ಕೆಲಸವನ್ನ ಹೆಸರಲ್ಲಿ ಲೂಟಿ ಕೊಡ್ತಾ ಮಾಡ್ತಾ ಇದ್ದಂತ ಇದ್ದೀರಾ. ಒಂದು ಕಾಯ್ದೆ. ಆ ಲೂಟಿಯನ್ನು ನಿಲ್ಲಿಸಕ್ಕೆ ಈ ಬದಲಾವಣೆ ಕಾಯ್ದೆ ಮಾಡಿದ್ದೀರಾ, ಯಾಕಪ್ಪ ವಿರೋಧ ಮಾಡ್ತಾ ಅಂತಂದ್ರೆ, ಇದ್ದೀರಾ. ಯಾಕೆ ನಿಮ್ದು ಇರ್ಬೇಕು ಲೂಟಿ ಅಂತಂದ್ರೆ, ನಿಲ್ಲಿಸದಂತೆ ವಿರೋಧ ಮಾಡ್ತಾ ಇದ್ದೀರಾ. ಇದು ಸಂವಿಧಾನದ ಹಕ್ಕನ್ನ, ಗಾಂಧಿ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದೀರಾ. ಸಂವಿಧಾನದ ಹಕ್ಕನ್ನ ಕೊಡ್ತಾ ಇದೆ. ಸಂವಿಧಾನದ ಹಕ್ಕನ್ನ ಈ ಯಾರೇ ಒಬ್ಬ ವ್ಯಕ್ತಿ, ಹಳ್ಳಿಗಾಡಿನ ವ್ಯಕ್ತಿ, ಅವರ ಸ್ಥಳದಲ್ಲಿ, ಅವರ ಗ್ರಾಮ ಪಂಚಾಯತಿನಲ್ಲಿ ಅರ್ಜಿ ಹಾಕಿದ್ರೆ ಕೆಲಸ ಕೊಡ್ಲೇಬೇಕು. ಕಳ್ಳ ಬಿಲ್ ಮಾಡ್ತಾ ಇದ್ರು. ಕೆಲಸ ಕೊಡ್ಲೇಬೇಕು. 3 ದಿನ ರಾಂಗ್ ಜಾಬ್ ಮಾಡ್ತಾ ಇದ್ದೀರಾ. ಕೆಲಸ ನಾವು ಕೂಡ ಗಲಾಟೆ ಮಾಡೋದು ಬರ್ತದೆ. ಹೆಸರಿನಲ್ಲಿ ಗಂಡಸರ ಜಾಬ್ ಗಲಾಟೆ ಮಾಡ್ತಾ ಇದ್ದೀರಾ. ಗಲಾಟೆ ಮಾಡಿ. ಆಗ್ತದ ನೀವು ಒಬ್ಬರಿಗೆ ಗಲಾಟೆ ಮಾಡೋದು ಬರೋದು, ಅಧ್ಯಕ್ಷ ನಾವು ಗಲಾಟೆ ಮಾಡೋದು ಬರೋದು. ನಿಮಗಿಂತ ಜಾಸ್ತಿ ಜನ ಇದ್ದೀವಿ ನಾವು. 140 ಜನ ಇದ್ದೀವಿ ನಾವು. ಏನಿದು? ಏನಾದ್ರು ಏನಾದ್ರು ಅರ್ಥ ಇದೆಯಾ? ಈಗ ಏನ್ ಮತ್ತೆ ಮಾತು ನಿಮಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆಯಲ್ಲ? ನಿಮಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ಎದ್ದೇಳಬೇಕು. ಹುಡುಗಾಟ ಇದು ಅಸೆಂಬ್ಲಿನಲ್ಲಿ ನೀವೆಲ್ಲ ಕಾಂಗ್ರೆಸ್ ಪಾರ್ಟಿಗೆ ಜೈ. ಜನ ನಿಮ್ಗೆ 2 ಲಕ್ಷ ಜನ ಕಳಿಸಿದ್ರೆ ಬಿಜೆಪಿ ನಿಮ್ ಕೇಳ್ಬೇಕಾದ್ರೆ ಬಿಜೆಪಿಗೆ
ಕರ್ನಾಟಕದ ಜನ ಬಿಜೆಪಿ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದ ಜನರ ಹಿತವನ್ನ ಕಾಯೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ. ಇಲ್ಲ ಇಲ್ಲ RSS ಅವರು ಹೇಳ್ಕೊಡ್ತಕ್ಕಂಥ ಇದು ಲೂಟಿ ಸರ್ಕಾರ. ವರ್ತನೆ ಮಾಡ್ತಾರೆ. ಎಲ್ಲದರಲ್ಲೂ ಲೂಟಿ ಮಾಡೋದು. RSS ನವರು ಹಳ್ಳಿಗಾಡಿರ್ತಕ್ಕಂಥ ಲೂಟಿ ಸರ್ಕಾರ. ದಲಿತರು ಯಾಕಂತಂದ್ರೆ 53% ಮಹಿಳೆಯರಿದ್ದಾರೆ, 28% ದಲಿತರಿದ್ದಾರೆ, 17% ಪರಿಶಿಷ್ಟ ಜಾತಿ, 17% ಪರಿಶಿಷ್ಟ ಜಾತಿ, 11% ಪರಿಶಿಷ್ಟ ವರ್ಗ, ಒಟ್ಟು 28% ಸಣ್ಣ ರೈತರಿದ್ದಾರೆ. ಅವರೆಲ್ಲರಿಗೂ ಕೂಡ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ಅವರೆಲ್ಲರಿಗೂ ವಿರುದ್ಧವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಇವರು ಇಂಥ ಕಾಯ್ದೆಯನ್ನು ತಗೊಂಡು ಇಡೀ ಹಳ್ಳಿಗಾಡಿನ ಜೀವನವನ್ನೇ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಲೂಟಿ ಮಾಡಕ್ಕಾದ್ರ. ಆದ್ರಿಂದ ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಸಭಾಧ್ಯಕ್ಷರೇ, ದಾಖಲೆ ಇವರು ಇದೆ. ಭಾರತೀಯ ಜನತಾ ಪಕ್ಷದವರು ಗಲಾಟೆ ಮಾಡ್ತಾರಲ್ಲ, ಗ್ರಾಮೀಣ ಈ ಗಲಾಟೆ ನಿರ್ಣಯವನ್ನು ಸ್ವಾಗತ ಮಾಡಬೇಕಾಗಿತ್ತು. ಕರ್ನಾಟಕದ ಹಿತದೃಷ್ಟಿಯಿಂದ ಸ್ವಾಗತ ಮಾಡಬೇಕಾಗಿತ್ತು. ಇವರೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರದ ಗುಲಾಮರು. ಸ್ವತಂತ್ರ ನಿರ್ದೇಶಕರ ನೇಮಕಾತಿ ಕೇಂದ್ರ ಸರ್ಕಾರದ ಗುಲಾಮರು. ಅವ್ರು ಹೇಳದಂತೆ ಕೇಳ್ತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಮೂಲಕ ಅದರಿಂದ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಮುಖ್ಯ ಉದ್ದೇಶ ಪ್ರತಿ ಗ್ರಾಮ ಪಂಚಾಯತಿಯ ಲೆಕ್ಕ ಪರಿಶೋಧನೆಯನ್ನು ವರ್ಷದಲ್ಲಿ 2 ಬಾರಿ ಮಾಡಲಾಗುತ್ತದೆ. ಈಗ ಬಡವರ ವಿರೋಧಿ, ಈಗ ಸದನವನ್ನು ಬಡವರ ವಿರೋಧಿ 3:45 ಪ್ರಾರಂಭಿಸಲಾಗುವುದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.